ಮೈಸೂರು ಮೂಡಾ ಪ್ರಕರಣ ಜನವರಿ 27ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಜನವರಿ 27ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ದಾಖಲಾದ ಮೂಡಾ ಪ್ರಕರಣ ಇದೀಗ ಕೋರ್ಟ್ ವಾದ ಪ್ರತಿವಾದವನ್ನು ಆಲಿಸಿ ಮುಂದೂಡಿಕೆ ಮಾಡಿದೆ. ವಕೀಲ ಮಣಿಂದರ್ ಸಿಂಗ್ ಅವರು ರಾಜಕಾರಣಿಗಳು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸರು ಪಾರದರ್ಶಕ ತನಿಖೆಯನ್ನು ಹೀಗಾಗೆ ಮಾಡಲ್ಲ, ಹಾಗಾಗಿ ಸಿಬಿಐಗೆ ವಹಿಸಿ. ಈಗಾಗಲೇ 3 ಪೊಲೀಸರು ತನಿಖೆಯನ್ನು ಈ ಬಗ್ಗೆ ಮಾಡ್ತಾ ಇದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಯೂಸೇ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ವಾದ ಮಂಡಿಸಿದ್ರು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐಗೆ ಕೋರಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ 27ಕ್ಕೆ ಈಗ ಮುಂದೂಡಿಕೆ ಮಾಡಲಾಗಿದೆ. ಸದ್ಯಕ್ಕೆ ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಕ್ಕಂತಾಗಿದೆ. ಸಂಪರ್ಕದಲ್ಲಿದ್ದರೆ ಬಸವರಾಜ್ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಮತ್ತಷ್ಟು. ಬಸವರಾಜ್, ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಇತ್ತಲ್ಲ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಈಗ ಮುಂದೂಡಿಕೆ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಸದ್ಯದ ಅಪ್ಡೇಟ್ಸ್. ಮೈಸೂರು ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಏನು ಮೂಡಾ ಹಗರಣದಲ್ಲಿ ಕೇಳಿ ಬಂದಿತ್ತು, ಆ ಹೈಕೋರ್ಟ್ 27ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಮಣಿಂದರ್ ಸಿಂಗ್ ಅವರು ವಾದ ಮಂಡನೆ ಮಾಡಿದ್ದಾರೆ. ಬಸವರಾಜ್, ಸದ್ಯ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪವಿತ್ರ, ಇವತ್ತು ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಏನು ಒಂದು ಮೂಡಾ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸಿಬಿಐ ವಹಿಸಬೇಕು ಅನ್ನುವಂಥದ್ದು ವಿಚಾರಣೆ ಕೂಡ ಹೈಕೋರ್ಟ್ ನಲ್ಲಿ ಬಂದಿರತಕ್ಕಂಥದ್ದು. ಅಲ್ಲಿ ಒಂದಿಷ್ಟು ಈಗಾಗಲೇ ಸ್ನೇಹಮಯಿ ಕೃಷ್ಣ ಪರವಾಗಿರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಮಣಿಂದರ್ ಸಿಂಗ್ ಅವರು ಅವ್ರದೇ ಆಗಿರ್ತಕ್ಕಂಥ ವಾದವನ್ನು ಕೂಡ ಮಂಡನೆ ಮಾಡಿರ್ತಕ್ಕಂಥದ್ದು. ಇದನ್ನ ಸಿಬಿಐಗೆ ವಹಿಸಬೇಕು, ಯಾಕಂತಂದ್ರೆ ಲೋಕಾಯುಕ್ತದ ಅಲ್ಲಿ ನಿಯೋಜನೆ ಆಗಿರ್ತಕ್ಕಂಥ ಪೊಲೀಸರದು ಸರ್ಕಾರದ ಶಿಫಾರಸಿನಂತೆ ರಾಜ್ಯ ಸರ್ಕಾರ ಶಿಫಾರಸಿನಂತೆ ಅವರು ನಿಯೋಜನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನಿಷ್ಪಕ್ಷಪಾತವಾದ ತನಿಖೆ ಆಗೋದಿಲ್ಲ. ಈ ಒಂದು ಹಿನ್ನೆಲೆ ಈ ಪ್ರಕರಣವನ್ನ ಸಿಬಿಐ ವಹಿಸಿದ್ರೆ ಮಾತ್ರ ಇದು ತನಿಖೆ ಪೂರ್ಣಗೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ವಾದವನ್ನ ಮಂಡನೆ ಮಾಡಿದ್ರು. ಅದಾದ ಬಳಿಕ ಇವತ್ತು ಕೂಡ ಇಬ್ಬರು ವಕೀಲರು ಕೂಡ ಇಲ್ಲಿ ವಾದ ಮಂಡನೆ ಮಾಡಬೇಕಾಗಿತ್ತು. ಆದ್ರೆ ಏನು ವಕೀಲರ ಸಿಎಂ ಸಿದ್ದರಾಮಯ್ಯವರ ಪರ ವಕೀಲರಾಗಿರ್ತಂತ ಕಪಿಲ್ ಸಿಬಲ್ ಅವರು ಕೂಡ ಒಂದ್ ಕಡೆ ಈ ಒಂದು ವಾದ ಮಂಡನೆಯನ್ನ ಅವರ ಒಂದು ಮನವಿ ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಜನವರಿ 27ಕ್ಕೆ ಇದನ್ನ ಒಂದು ಮುಂದೂಡಿಕೆ ಮಾಡಿ ಅವತ್ತು ನಾವು ನಮ್ಮ ವಾದವನ್ನ ಮಂಡನೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ವಕೀಲರು ಕೂಡ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಅವರ ಮನವಿ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಕೂಡ ಈ ಒಂದು ವಿಚಾರಣೆಯನ್ನ ಜನವರಿ 27ನೇ ತಾರೀಕಿಗೆ ಮುಂದೂಡಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತೇ ಈ ಒಂದು ವಿಚಾರಣೆ ಅಂತಿಮವಾಗುತ್ತೆ, ತೀರ್ಪು ಬರುತ್ತೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಸಿಎಂ ಸಿದ್ದರಾಮಯ್ಯವರು ಕೂಡ ದೆಹಲಿಯಲ್ಲಿ ಕೂಡ ಅವರ ಒಂದು ಕಾರ್ಯಕ್ರಮದಲ್ಲಿ ಕೂಡ ಬ್ಯುಸಿ ಆಗಿರ್ತಕ್ಕಂಥದ್ದು. ಈ ನಡುವೆ ಎಲ್ಲೋ ಒಂದ್ ಕಡೆ ಈ ಪ್ರಕರಣ ಸಿಬಿಐಗೆ ವಹಿಸುತ್ತಾ ಇವತ್ತೇ ಕೋರ್ಟ್ ಅಂತಿಮವಾಗಿರ್ತಕ್ಕಂಥ ತೀರ್ಪನ್ನ ಕೊಡುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ವು, ಮತ್ತೆ ಕುತೂಹಲಕ್ಕೂ ಕೂಡ ಎಡೆ ಮಾಡಿಕೊಟ್ಟಿತ್ತು ಪವಿತ್ರ. ಆದ್ರೆ ಇವತ್ತು ಒಂದಿಷ್ಟು ಏನು ಅವರ ವಕೀಲರ ಮನವಿಯ ಮೇರೆಗೆ ಏನು ಜನವರಿ 27ಕ್ಕೆ ನ್ಯಾಯಾಲಯ ಮುಂದೂಡಿರ್ತಕ್ಕಂಥದ್ದು. ಹಾಗಾಗಿ ಜನವರಿ 27ಕ್ಕೆ ಯಾವ ರೀತಿಯಾಗಿ ಅವರು ಸಿಬಿಐಗೆ ವಹಿಸಬಾರ್ದು ಅನ್ನುವಂಥದ್ದು ಏನ್ ಕಾರಣ ಕೊಡ್ತಾರೆ, ಏನೆಲ್ಲ ವಾದ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಮತ್ತಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಪವಿತ್ರ. ಹಿಂದೆಯಿಂದಲೂ ಬಸವರಾಜ್ ಮಣಿಂದರ್ ಸಿಂಗ್ ಅವರು ವಾದ ಮಂಡನೆ ಮಾಡುವಾಗ್ಲೇ ಹೇಳ್ತಾ ಇದ್ದಿದ್ದೆ
ಸರ್ಕಾರದ ಅಧೀನದಲ್ಲಿ ಪೊಲೀಸರು ಬರ್ತಾರೆ, SIT ಬರುತ್ತೆ. ಸೊ ಹಾಗಾಗಿ ಈಗೇನು 3 ಜನರ ತಂಡ ರಚನೆ ಆಗಿದ್ರು ಏನು ಯೂಸ್ ಇಲ್ಲ, ಅವ್ರು ಯಾವುದೇ ತನಿಖೆಯನ್ನ ಮಾಡ್ತಿಲ್ಲ. ಸೊ ಹೀಗಾಗಿ CBIಗೆ ಕೊಡಿ ಅಂತ. ಸೊ ಬಹುಶಃ ಇವತ್ತೇ ಕೊಡ್ತಾರೆ ಅಂತ ಹೇಳಲಾಗ್ತೈತಿ. ಈಗ ಮುಂದೂಡಿಕೆ ಮಾಡಿದ್ದಾರೆ. ಅವತ್ತು ಇದೇ ವಿಚಾರವನ್ನೇ ಅವ್ರು ಮುಂದಿಡ್ತಾರೆ. ಸಿದ್ದರಾಮಯ್ಯನವರ ವಕೀಲರು ಏನು ವಾದ ಇದಕ್ಕೆ? ಪವಿತ್ರ, ಒಂದ್ ಕಡೆ ಇಲ್ಲಿ ಏನು ಸರ್ಕಾರ ಒಂದ್ ಕಡೆ ಈಗ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ, ನ್ಯಾಯಾಲಯ ಕೂಡ ಲೋಕಾಯುಕ್ತದ ತನಿಖೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ವಕೀಲರಾಗಿರ್ತಕ್ಕಂಥ ಕಪಿಲ್ ಸಿಬಲ್ ಅವರು ಕೂಡ ಒಂದು ಯಾವ ರೀತಿಯಾಗಿ ಮುಂದಿನ ಒಂದು ಜನವರಿ 27ನೇ ತಾರೀಕಿಗೆ ವಿಚಾರಣೆ ಇದೆ, ಅಲ್ಲಿ ಯಾವ ರೀತಿಯಾಗಿ ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಒಂದು ಕುತೂಹಲ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಇಲ್ಲಿ CBIಗೆ ವಹಿಸಬಾರ್ದು, ಇದೇ ಲೋಕಾಯುಕ್ತರ ತನಿಖೆ ಪೂರ್ಣಗೊಳಿಸ್ತಾರೆ, ಅವರು ಸಮರ್ಥರಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ವಾದವನ್ನ ಮಂಡನೆ ಮಾಡಬೇಕಾಗುತ್ತೆ. ಈ ಒಂದು ವೇಳೆ CBIಗೆ ವಹಿಸಬೇಕಾದ್ರೆ ಹಲವು ಪ್ರಕರಣಗಳು ಕೂಡ ಬಂದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ CBIಗೆ ವಹಿಸೋದಾದ್ರೆ ಹೇಗೆ? ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ತನಿಖಾ ಸಂಸ್ಥೆಗಳು ಅವು ಕೂಡ ಒಂದು ಅವ್ರದೇ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ಕೂಡ ನಡೆಸ್ತಾರೆ, ಎಲ್ಲ ಸೌಲಭ್ಯ ಕೂಡ ಇರ್ತಕ್ಕಂಥದ್ದು, ಅವರು ಕೂಡ ಸಮರ್ಥರಾಗಿದ್ದಾರೆ. ಎಲ್ಲ ಪ್ರಕರಣ ಕೂಡ CBIಗೆ ವಹಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ವಾದವನ್ನ ಮಂಡನೆ ಮಾಡಬಹುದು. ಹಾಗಾಗಿ ಪ್ರಕರಣದ ಗಾಂಭೀರ್ಯತೆಯನ್ನು ಕೂಡ ತೆಗೆದುಕೊಂಡು ಇದರಲ್ಲಿ ಯಾವುದೇ ರೀತಿ ಅವರ ಒಂದು ಪಾತ್ರ ಕೂಡ ಇಲ್ಲಂತ ಸಂದರ್ಭದಲ್ಲಿ ಇದನ್ನ CBIಗೆ ವಹಿಸ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಕೂಡ ವಾದ ಮಂಡನೆ ಮಾಡಬಹುದು. ಹೀಗೆ ಹಲವು ರೀತಿಯಲ್ಲಿರ್ತಕ್ಕಂಥ ತಮ್ಮದೇ ಆಗಿರ್ತಕ್ಕಂಥ ಮತ್ತೆ ಹಿಂದಿನ ತೀರ್ಪುಗಳನ್ನು ಕೂಡ ಅದನ್ನ ತೆಗೆದುಕೊಂಡು ಯಾವೆಲ್ಲ ಪ್ರಕರಣಗಳನ್ನ ಇಂಥ ಬಂದಂತ ಸಂದರ್ಭದಲ್ಲಿ ಪ್ರಕರಣಗಳನ್ನ CBIಗೆ ವಹಿಸಿರ್ತಕ್ಕಂಥ ಎಷ್ಟು ಪ್ರಕರಣಗಳಿವೆ, ಎಷ್ಟು ಪ್ರಕರಣ ವಹಿಸಿಲ್ಲ ಅನ್ನುವಂಥದ್ದನ್ನು ಕೂಡ ಪಟ್ಟಿಯನ್ನು ಕೂಡ ಅಲ್ಲಿ ನ್ಯಾಯಾಲಯಕ್ಕೆ ಸಲ್ಲಿಸುವಂತ ಸಾಧ್ಯತೆ ಇದೆ. ಹೀಗೆ ಯಾವೆಲ್ಲ ಮಾರ್ಗೋಪಾಯಗಳಿದಾವೆ ಅವನ್ನೆಲ್ಲವನ್ನು ಕೂಡ ನಾಳೆ ಜನವರಿ 27ಕ್ಕೆ ಏನು ವಿಚಾರಣೆ ಮುಂದೂಡಿಕೆ ಮಾಡಲಾಗುತ್ತೆ, ಮುಂದೂಡಿದರೆ ಅವತ್ತು ಇದನ್ನ ಎಲ್ಲವನ್ನು ಕೂಡ ವಕೀಲರಾಗಿದ್ದ ಕಪಿಲ್ ಸಿಬಲ್ ಅವರು ಕೂಡ ಇದನ್ನ ವಾದವನ್ನ ಮಂಡನೆ ಮಾಡಿ ಇದನ್ನ CBIಗೆ ಕೊಡಬಾರ್ದು ಅನ್ನುವಂಥದ್ದನ್ನು ಕೂಡ ಒಂದು ಸಾಕಷ್ಟು ಒಂದ್ ಕಡೆ ದೊಡ್ಡ ಮಟ್ಟಿಗೆ ಇದನ್ನ ವಾದ ಮಂಡನೆ ಮಾಡ್ಲಿಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತ ಎಲ್ಲ ಸಾಧ್ಯತೆ ಇದೆ. ಪವಿತ್ರ, ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಈ ಬಗ್ಗೆ ಇದನ್ನ CBIಗೆ ವಹಿಸಬೇಕಾ ಬೇಡ ಅನ್ನುವಂಥದ್ದು ಏನು ವಿಚಾರಣೆ ಇದೆ, ಈ ಬಗ್ಗೆ ಕೂಡ ಹಿರಿಯ